ಜೈ ಶ್ರೀ ಗುರುದೇವ್, ಜೈ ಶ್ರೀ ಕನ್ನಡಂಗಳಿಗೆ ಬಂಧುಗಳೇ, ನಾವು ಕರ್ನಾಟಕ ಬಂಧುಗಳೇ, ನಾವು ಭಾರತ ಬಂಧುಗಳೇ. ಬನ್ನಿರಿ ಬನ್ನಿರಿ ಪೈಪೋಟಿ ಯುಗಕ್ಕೆ, 21ರ ಶತಮಾನದ ಯುಗಕ್ಕೆ. ಧರಿಯೇ ಜೀವಧಾರೆ, ಪ್ರಕೃತಿಯೇ ಉಸಿರುಧಾರೆ, ಗಾಳಿ ಬೆಳಕು ನೀರು ಈ ಮೂರು ಮಾನವನಿಗೆ ಆಸರೆ, ಈ ಮೂರು ಪ್ರಕೃತಿಯ ಸೌಂದರ್ಯಧಾರೆ. ಪಂಚಭೂತಗಳೇ ಜೀವಧಾರೆ, ಪ್ರಕೃತಿಯೇ ನಮ್ಮ ಉಸಿರುಧಾರೆ, ಗಾಳಿ ಬೆಳಕು ನೀರು ಅಗ್ನಿ ಸೂರ್ಯದೇವ ಮತ್ತು ಭೂಮಿ ತಾಯಿ ಇವೇ ನಮ್ಮ ಪಂಚಪ್ರಾಣಗಳು. ಬಂಧುಗಳೇ, ಬೆಳಿಗ್ಗೆ ಎದ್ದ ತಕ್ಷಣ ಈ ಪಂಚಭೂತಗಳಿಗೆ ನಮಸ್ಕರಿಸಿ, ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕರಿಸಿ, ಬೋಧಿಸಿದ ಗುರು ಹಿರಿಯರಿಗೆಲ್ಲ ನಮಸ್ಕರಿಸಿ, ಆಪದ್ ಬಾಂಧವರಿಗೆಲ್ಲ ನಮಸ್ಕರಿಸಿ, ಈ ಚಿತ್ರದಲ್ಲಿರುವ ಮಹಾನ್ ಭಾವರು ನನ್ನ ಆಪದ್ ಬಾಂಧವರು. ಕಷ್ಟಕಾಲದಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ಗೈಡು ಮಾರ್ಗದರ್ಶನ ನೀಡಿ ಕೆಲಸ ಕೊಟ್ಟು ಇವತ್ತು ನಿವೃತ್ತ ವಿಜ್ಞಾನಿ ಆಗ್ಬೇಕಾದ್ರೆ ಈ ಮಹಾನ್ ಭಾವರೇ ಕಾರಣಕರ್ತರು. ಹಾಗಾಗಿ ಆಪದ್ ಬಾಂಧವರಿಗೆಲ್ಲ ನಮಸ್ಕಾರ. ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್. ಭಾರತ ಮಾತೆಗೆ ನಮಸ್ಕಾರ. ಭಾರತ ಮಾತೆಯ ಸುಪುತ್ರಿ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಭವೇತ್. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಾಗೆ, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಡೆದರೆ ನಾನು ಹೊಡೆವೆನು, ನನ್ನ ಹಣದ ಹಣವು ನೀನೆ, ನನ್ನ ಮರಣದ ಮರಣವು ನೀನೆ. ತನುವು ನಿನ್ನದು, ಮನವು ನಿನ್ನದು, ನನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ, ನೀನೇ ಮಾಯಾ ಮೋಹಶಕ್ತಿಯು, ನನ್ನ ಜೀವನ ಮುಕ್ತಿಯು. ಮೋಹಶಕ್ತಿ ಅಂದರೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಇದೇ ಮೋಹಶಕ್ತಿ, ಇದೇ ಜೀವನ. ಅದು ನೀನೇ ಮಾಯಾ ಮೋಹಶಕ್ತಿಯು, ನನ್ನ ಜೀವನ ಮುಕ್ತಿಯು. ಯತ್ಕೃತಂ ಯತ್ಕರಿಷ್ಯಾಮಿ ತತ್ಸರ್ವಂ ಮಯಾ ಕೃತಂ ತ್ವಯಾ ಕೃತಂ ತು ಫಲಭುಕ್ತಂ ಮೇ ಮಧುಸೂದನ. ಎಲೆ ಮಧುಸೂದನ, ನಾವು ಇದುವರೆಗೂ ಮಾಡಿರುವ ಕೆಲಸವೇ ಆಗಲಿ, ಈಗ ಮಾಡುತ್ತಿರುವ ಕೆಲಸವೇ ಆಗಲಿ, ಮುಂದೆ ಮಾಡುವ ಕೆಲಸವೇ ಆಗಲಿ, ವಾಸ್ತವಿಕವಾಗಿ ನಿನ್ನಿಂದ ಮಾಡಲ್ಪಟ್ಟದ್ದೇ ಹೊರತು ನನ್ನಿಂದಲ್ಲ. ಇದರ ಫಲಾಫಲವು ನಿನಗೆ ಸಲ್ಲತಕ್ಕದ್ದು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ. ವಾಣಿ ಗುಣಾನುಕಥನೋ ಶ್ರವಣ ಕಥಾಯಂ ಅಸ್ತವಚ ಕರ್ಮ ಸಮಸ್ತವ ಪಾದಯೋರ್ನಃ ದೃಷ್ಟಿಯಂ ಸದಾಂ ದರ್ಶನೇಸ್ತು ಭವತ್ತು. ನನ್ನ ವಾಣಿಯು ನಿನ್ನ ಗುಣಗಾನ ಮಾಡ್ತಾ ಇರಲಿ, ನನ್ನ ಕಿವಿಗಳು ನಿನ್ನ ಕಥೆಯನ್ನು ಕೇಳ್ತಾ ಇರಲಿ, ನನ್ನ ಕೈಗಳು ನಿನ್ನ ಕೆಲಸದಲ್ಲಿ ನಿರತವಾಗಲಿ, ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ನಿರತವಾಗಲಿ, ನನ್ನ ದೃಷ್ಟಿಯು ನಿನ್ನಂತಹ ದೇಹಪ್ರಾಯರಾದ ಸಜ್ಜನರಲ್ಲಿ ನಿರತವಾಗಿರಲಿ. ಅಂದರೆ ಸಜ್ಜನರ ಸಂಘವಿದು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವಿದು ಬಚ್ಚಲ ರೊಚ್ಚಿನಂತೆ ಒಂದು ಸರ್ವಜ್ಞ ಅಂತ ಸರ್ವಜ್ಞಮೂರ್ತಿ ಹೇಳ್ತಾರೆ. ಆದ್ದರಿಂದ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದರು ಇದ್ದೂ ಬಲವಿಲ್ಲ, ಸಾಹಿತ್ಯವು ಎಲ್ಲರಿಗೆಲ್ಲ ಸರ್ವಜ್ಞ ಅಂತ ಹೇಳ್ತಾರೆ. ಹಾಗೆ ನಾವು ಎಲ್ಲ ಗೊತ್ತು ಅಂತ ಹೇಳ್ಕೊಳ್ಳೋದು ನಮಗೆ ಸರಿಯಾದದ್ದಲ್ಲ. ಆದ್ದರಿಂದ ಕೆಲವೊಮ್ಮೆ ಮಾಡ್ಪವರಿಂದ ಕಲಿತು, ಕೆಲವೊಮ್ಮೆ ನೋಡ್ಪವರಿಂದ ಕಲಿತು, ಕೆಲವೊಮ್ಮೆ ಕೇಳುವುದರಿಂದ ಕಲಿತು ಸದ್ಬುದ್ಧಿಯನ್ನು ಸಾಕಾರಗೊಳಿಸಬೇಕು. ಅಂದರೆ ಸಜ್ಜನರ ಸಹವಾಸದಿಂದ ಮತ್ತು ಗುರು ಹಿರಿಯರ ಆಶೀರ್ವಾದದಿಂದ, ತಂದೆ ತಾಯಿಗಳ ಆಶೀರ್ವಾದದಿಂದ ನಾವು ದಿನನಿತ್ಯದ ಕೆಲಸಗಳನ್ನು ನಾವು ಮಾಡ್ತಾ ಇರಬೇಕು ಅಂತೇಳಿ ಪರಮಾತ್ಮನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮೃತಃ ಸ್ತುನ್ವಂತಿ ದಿವೈಸ್ತವೈ ವೇರ್ಧೈಸಾಂಗಪದ ಕ್ರಮೋಪಯುಗಾರಯಂತ್ಯಾಂ ಶಾಮಗಾಃ ಧ್ಯಾನಾವಸ್ಥಿತೇನ ಮನಸಾ ಪಶ್ಯಂತಿ ಯೋಗಿನೋ ಯಶ್ಚಂದ್ನ ವಿದ್ವಃ ಸುರಾಸುರಗಣ ದೇವಾಯ ತಸ್ಮೈ ನಮಃ. ಕೇಳಿದವರಿಗೆಲ್ಲ ಅನಂತ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ ಮರಚಿನಹಳ್ಳಿ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಇಲಾಖೆ, ಬೆಂಗಳೂರು, ರಿಟೈರ್ಡ್ ಕೆಮಿಸ್ಟ್ ಫ್ರಮ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಬೆಂಗಳೂರು. ಥ್ಯಾಂಕ್ ಯು.